ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಏಕದಿನ ಸರಣಿಯನ್ನು ಕೂಡ ಈಗ ಭಾರತ ಸೋತಿದೆ. ಗೆಲ್ಲಲೇಬೇಕಿದ್ದಂತ ಸರಣಿಯನ್ನ ಟೀಂ ಇಂಡಿಯಾ ಪ್ಲೇಯರ್ಸ್ ತಮ್ಮದೇ ಕೈಯಿಂದ ಕೈಚೆಲ್ಕೊಂಡಿದ್ದಾರೆ. ಬೌಲಿಂಗ್ನಲ್ಲಿ ದುಬಾರಿಯಾಗಿ, ಬ್ಯಾಟಿಂಗ್ನಲ್ಲಿ ಆರಂಭ ಚೆನ್ನಾಗಿ ಸಿಕ್ಕರೂ ಕೂಡ ಅದನ್ನ ಫಿನಿಶ್ ಮಾಡೋಕ್ಕಾಗದೆ ಸೋಲೊಪ್ಪಿಕೊಂಡಿದ್ದಾರೆ. ರೋಕೋ ಜೋಡಿಯ ಹೋರಾಟ ವ್ಯರ್ಥವಾಗಿದೆ. ಅಷ್ಟಕ್ಕೂ ಬೂಮ್ರಾಗೆ ಪದೇ ಪದೇ ರೆಸ್ಟ್ ಬೇಕಾ? ನಿನ್ನೆ ಮ್ಯಾಚಲ್ಲಿ ಏನೆಲ್ಲ ಮಿಸ್ಟೇಕ್ಸ್ ಆಯಿತು? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ನಡೆದಂತ ಏಕದಿನ ಸರಣಿಯ ಕ್ರೂಷಿಯಲ್ ಮ್ಯಾಚ್ ಅಲ್ಲಿ ಇಂಗ್ಲೆಂಡ್ ತಂಡ ಗೆದ್ದು ಸರಣಿಯನ್ನು ಕೂಡ ಕೈವಶ ಮಾಡಿಕೊಂಡಿದೆ. T20 ಸರಣಿಯ ಜೊತೆಗೆ ಏಕದಿನ ಸರಣಿ ಕೂಡ ಈಗ ಇಂಗ್ಲೆಂಡ್ ಪಾಲಾಗಿದೆ. ಟಾಸ್ ಗೆದ್ದು ಫಸ್ಟ್ ಬ್ಯಾಟಿಂಗ್ ಅನ್ನ ಮಾಡಿದಂತ ಇಂಗ್ಲೆಂಡ್ ಪರ ಓಪನರ್ಗಳು ಅದ್ಭುತ ಪಾರ್ಟ್ನರ್ಶಿಪ್ ನೀಡಿದ್ರು. ಬೆನ್ ಡಕೆಟ್ ಶತಕ ಬಾರಿಸಿದ್ರೆ ಜೇಕಬ್ ಬೆಥೆಲ್ ಹಾಗೆ ಜೋ ರೂಟ್ ಕಡೆಯಿಂದ ಅರ್ಧ ಶತಕ ಬಂತು. ಹಾಗೆ ಕೊನೆಯಲ್ಲಿ ಜೋಸ್ ಬಟ್ಲರ್ ಅವರ ಹೊಡಿಬಡಿ ಆಟದಿಂದಾಗಿ ಫಸ್ಟ್ ಇನ್ನಿಂಗ್ಸ್ ನಲ್ಲಿ 387 ರನ್ಗಳನ್ನ ದಾಖಲು ಮಾಡಿದ್ರು. ಅಲ್ಲಿಗೆ 388 ರನ್ಗಳ ಟಾರ್ಗೆಟ್ ಅನ್ನ ಬೆನ್ನಟ್ಟಿದಂತ ಭಾರತ ಆರಂಭದಲ್ಲಿ ತುಂಬಾನೇ ಕಾನ್ಫಿಡೆಂಟ್ ಆಗಿ ಆಡಿದ್ರು, ಗೆಲ್ಲುವಂತ ಎಲ್ಲಾ ಚಾನ್ಸಸ್ ಇತ್ತು. ಆದ್ರೆ ಎಂಡ್ ಮೂಮೆಂಟ್ ನಲ್ಲಿ ಮ್ಯಾಚ್ ಕೈಜಾರ್ತು. 7 ವಿಕೆಟ್ ನಷ್ಟಕ್ಕೆ 360 ರನ್ ಗಳಿಸಲಷ್ಟೇ ಸಾಧ್ಯವಾಗಿ ಕೊನೆಗೆ 27 ರನ್ಗಳಿಂದ ಸೋಲೊಪ್ಪಿಕೊಳ್ಳಬೇಕಾಯಿತು. 2018ರ ನಂತರ ಮೊದಲ ಬಾರಿಗೆ ಇಂಗ್ಲೆಂಡ್ ತಂಡ ಭಾರತದ ವಿರುದ್ಧ ಏಕದಿನ ಸರಣಿಯನ್ನ ಗೆದ್ದುಕೊಂಡಿದೆ. ಅಷ್ಟಕ್ಕೂ ಈ ಮ್ಯಾಚ್ ಅಲ್ಲಿ ಭಾರತದ ಸೋಲಿಗೆ ಏನೆಲ್ಲ ಕಾರಣ ಆಯಿತು, ಮ್ಯಾಚ್ ಟರ್ನಿಂಗ್ ಮೂಮೆಂಟ್ಸ್ ಏನೆಲ್ಲ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಪ್ಲೇಯಿಂಗ್ 11ನಲ್ಲಿ ಮಾಡಿದಂತ ಕೆಲ ಬದಲಾವಣೆಗೆ ಟೀಂ ಇಂಡಿಯಾದ ಸೋಲಿಗೆ ಒಂದು ರೀತಿಯಾಗಿ ಕಾರಣ ಆಯಿತು. ಅದರಲ್ಲೂ ಕೂಡ ಜಸ್ಪ್ರೀತ್ ಬುಮ್ರಾ ಇಲ್ಲದಂತಹ ಬೌಲಿಂಗ್ ನಲ್ಲಿ ಕಂಟ್ರೋಲ್ ಸಿಗಲಿಲ್ಲ. ಹಿಂದಿನ ಮ್ಯಾಚ್ಗಳಲ್ಲಿ ಬೌಲಿಂಗ್ ತುಂಬಾನೇ ಚೆನ್ನಾಗಿತ್ತು, ಜೊತೆಗೆ ಆಂಗ್ಲರಿಗೆ ರನ್ಗಳನ್ನ ಬಿಟ್ಕೊಡ್ತಾ ಇರಲಿಲ್ಲ. ಹಾಗೆ ಜಸ್ಪ್ರೀತ್ ಬುಮ್ರಾ ಇದ್ದಾಗ ಉಳಿದೆಲ್ಲ ಬೌಲರ್ಗಳು ಅಂದ್ರೆ ಟೀಂ ಇಂಡಿಯಾ ಪರ ಬೇರೆಲ್ಲ ಬೌಲರ್ಗಳು ಕೂಡ ಕಂಟ್ರೋಲ್ ಆಗಿ ಸಿಗ್ತಾ ಇದ್ರು, ಕಾನ್ಫಿಡೆಂಟ್ ಆಗಿ ಬೌಲ್ ಮಾಡ್ತಾ ಇದ್ರು. ಆದ್ರೆ ಜಸ್ಪ್ರೀತ್ ಬುಮ್ರಾ ನಿನ್ನೆ ಮ್ಯಾಚ್ ಆಡದೇ ಇದ್ದದ್ದು ತುಂಬಾನೇ ಎಕ್ಸ್ಪೆನ್ಸಿವ್ ಆಯಿತು. ಇದು ರನ್ಸ್ ಗಳಲ್ಲೇ ಗೊತ್ತಾಗ್ತಾ ಇತ್ತು. ಜೊತೆಗೆ ಭಾರತ ಡೆತ್ ಓವರ್ ನಲ್ಲಿ ಎರ್ರಾಬಿರ್ರಿ ರನ್ಸ್ ಬಿಟ್ಕೊಡ್ತು. ಇದು ಅಲ್ಲದೆ ಈಗ ನಿರ್ಣಾಯಕ ಪಂದ್ಯದಲ್ಲೂ ಕೂಡ ಬುಮ್ರಾಗೆ ರೆಸ್ಟ್ ನೀಡಿದ್ದು ಸರಿನಾ ಎನ್ನುವಂತ ಪ್ರಶ್ನೆಗಳು ಬರ್ತಾ ಇರುವಂತದ್ದು. IPL ಆದ್ಮೇಲೆ T20 ಸರಣಿಗಳಲ್ಲಿ ಆಡಿರ್ಲಿಲ್ಲ ಬುಮ್ರಾ, ಈಗ ಆಡ್ತಾ ಇದ್ದಿದ್ದು ಏಕದಿನ ಸರಣಿಯಲ್ಲಿ. ಅದರಲ್ಲೂ ಕೂಡ ಮೊದಲ 2 ಪಂದ್ಯಗಳಲ್ಲಿ ಆಡಿ ಈಗ 3ನೇ ಪಂದ್ಯದಲ್ಲಿ ರೆಸ್ಟ್ ನೀಡಿದ್ದಾರೆ. ಹಾಗೆ ಬುಮ್ರಾಗೆ ಪದೇ ಪದೇ ರೆಸ್ಟ್ ಯಾಕೆ ಎನ್ನುವಂತ ಪ್ರಶ್ನೆಗಳು ಇದೆ. ಇನ್ನು ಡೆತ್ ಓವರ್ನ ಕೊನೆಯ 5 ಓವರ್ಗಳಲ್ಲಿ 80+ ರನ್ಗಳನ್ನ ಕೊಟ್ಟಿದ್ದೇ ಇಲ್ಲಿ ಸೋಲಿಗೆ ಮುಖ್ಯ ಕಾರಣವಾಗಿರುವಂತದ್ದು. ಡೆತ್ ಓವರ್ನಲ್ಲಿ ಭಾರತದ ಬೌಲರ್ಗಳ ಕಡೆಯಿಂದ ಕಂಪ್ಲೀಟ್ ಆಗಿ ಕಂಟ್ರೋಲ್ ಅನ್ನ ಕಳ್ಕೊಂಡಿದ್ರು. ಇದನ್ನೇ ಅನ್ಕ್ಯಾಶ್ ಮಾಡ್ಕೊಂಡಂತ ಏನು ಇಂಗ್ಲೆಂಡ್ ಪರ ಜೋಸ್ ಬಟ್ಲರ್ ಅಂತೂ ಅದ್ಭುತವಾಗಿ ಬ್ಯಾಟಿಂಗ್ ಅನ್ನ ಮಾಡಿ ರನ್ಗಳನ್ನ ಹೆಚ್ಚಿಗೆ ಕಲೆ ಹಾಕೋಕೆ ಸಾಧ್ಯವಾಗಿದ್ದು. ಇದೇ ಇಲ್ಲಿ ದೊಡ್ಡ ಮಿಸ್ಟೇಕ್ ಆಗಿದ್ದು, ಭಾರತ ಕಡೆಯಿಂದ ರನ್ಸ್ ಅನ್ನ ಬಿಟ್ಕೊಟ್ಟಿದ್ದು ಡೆತ್ ಓವರ್ನಲ್ಲಿ. ಇನ್ನು ಜೋಸ್ ಬಟ್ಲರ್ ಹಾಗೆ ಜೋ ರೂಟ್ ಲಾಸ್ಟ್ ಮೂಮೆಂಟ್ ನಲ್ಲಿ ಹೊಡಿಬಡಿ ಆಟವಾಡಿದ್ದು ಗೇಮ್ ಟರ್ನಿಂಗ್ ಮೂಮೆಂಟ್ ಆಯಿತು. 388 ರನ್ಗಳ ಟಾರ್ಗೆಟ್ ಇದ್ದಿದ್ರಿಂದ ಮೊದಲ ಓವರ್ನಿಂದಲೇ ಭಾರತ ಪ್ರೆಷರ್ ನಲ್ಲಿತ್ತು. ಏಕದಿನ ಮಾದರಿಯಲ್ಲಿ 388 ರನ್ಗಳಂದ್ರೆ ಇಲ್ಲಿ ಒಂದ್ ಕಡೆ ವಿಕೆಟ್ ಅನ್ನ ಉಳಿಸ್ಕೊಳ್ಬೇಕಾಗುತ್ತೆ, ಜೊತೆಗೆ ಅಷ್ಟು ರನ್ಗಳ ಟಾರ್ಗೆಟ್ ಅನ್ನ ಬೆನ್ನಟ್ಟೋದು ಈಸಿನೇ ಇರೋದಿಲ್ಲ. ಇದೇ ಈಗ ಕಷ್ಟ ಆಗಿದ್ದು ಭಾರತಕ್ಕೆ. ಆಕ್ಚುಲಿ ಭಾರತ ಪರ ಓಪನಿಂಗ್ ಚೆನ್ನಾಗಿ ಸಿಕ್ತು. ರೋಹಿತ್ ಶರ್ಮಾ ಅವರು ಅದ್ಭುತವಾಗಿ ಬ್ಯಾಟಿಂಗ್ ಅನ್ನ ಮಾಡ್ತಾರೆ, ವಿರಾಟ್ ಕೊಹ್ಲಿ ಸಪೋರ್ಟ್ ಸಿಗುತ್ತೆ, ಶುಭನ್ ಗಿಲ್ ಕೂಡ ಚೆನ್ನಾಗಿ ಆರಂಭವನ್ನ ನೀಡ್ತಾರೆ. ಕೊಹ್ಲಿ ಹಾಗೆ ಗಿಲ್ ಅವರ 70+ ರನ್ಸ್, ರೋಹಿತ್ ಶರ್ಮಾ ಅವರ 138 ರನ್ಸ್. ಇದೆಲ್ಲ ಭಾರತದ ಗೆಲುವಿಗೆ ಬೇಕಾದಂತ ಬುನಾದಿಯನ್ನ ಹಾಕೊಂಡಿತ್ತು. ಆದ್ರೆ ಆ ನಂತರದಲ್ಲಿ ಶ್ರೇಯಸ್ ಅಯ್ಯರ್ ಇರ್ಬೋದು, KL ರಾಹುಲ್ ಇರ್ಬೋದು, ಇಶಾನ್ ಕಿಶನ್ ಇರ್ಬೋದು, ಜೊತೆಗೆ ಅಕ್ಷರ್ ಪಟೇಲ್, ಹೀಗೆ 4 ಬ್ಯಾಟರ್ಗಳು ಕೈ ಕೊಟ್ಟಿದ್ದೇ ಭಾರತದ ಸೋಲಿಗೆ ಕಾರಣ ಆಯಿತು. ಇನ್ನು ಬ್ಯಾಟಿಂಗ್ ಬೌಲಿಂಗ್ ಎರಡರಲ್ಲೂ ಕೂಡ ಅದ್ಭುತ ಪ್ರದರ್ಶನ ನೀಡಿದಂತ ಇಂಗ್ಲೆಂಡ್ ತಂಡ ಗೆದ್ದು ಬೀಗಿದೆ. ಬ್ಯಾಟಿಂಗ್ ನಲ್ಲಿ ಚೆನ್ನಾಗಿ ಆಡಿದ್ರು, ಜೊತೆಗೆ ಬೌಲಿಂಗ್ ನಲ್ಲೂ ಕೂಡ ಅವರಲ್ಲಿ ಆಪ್ಷನ್ಸ್ ಇತ್ತು. 7 ಬೌಲರ್ಗಳನ್ನ ಬಳಸ್ಕೊಂಡು ಅವರು ರನ್ಗಳನ್ನ ಕಂಟ್ರೋಲ್ ಮಾಡಿದ್ರು, ಜೊತೆಗೆ ಪ್ರೆಷರ್ ಆಗುವಂತೆ ಮಾಡಿದ್ರು. ಆದ್ರೆ ಭಾರತ ಪರ ಇದ್ದದ್ದೇ 5 ಬೌಲರ್ಗಳು, ಜೊತೆಗೆ 5 ಎಲ್ಲಾ ಓವರ್ಗಳನ್ನ ಹಾಕಿದ್ದು ಕೂಡ ತುಂಬಾನೇ ಎಕ್ಸ್ಪೆನ್ಸಿವ್ ಆಗೋಕೆ ಸಾಧ್ಯವಾಯಿತು. ಹಾಗೆ ಬುಮ್ರಾ ಇಲ್ಲಿದ್ದು ಕೂಡ ಹೊಡೆತ ಕೊಡ್ತು. ಹೀಗೆ ಇಂಗ್ಲೆಂಡ್ ತಂಡ ಕೊನೆ ಮ್ಯಾಚ್ ಜೊತೆ ಸರಣಿಯನ್ನು ಕೂಡ ಗೆದ್ಕೊಂಡಿದೆ. ಈ ಸೋಲಿನೊಂದಿಗೆ ಭಾರತ ತಂಡದ ವೀಕ್ನೆಸ್ಗಳು ಕೂಡ ರಿವೀಲ್ ಆಗಿದೆ. ನಮಸ್ಕಾರ.